ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಹೊಸದಾಗಿರ್ತಕ್ಕಂಥ ಒಂದಿಷ್ಟು ವರ್ಬ್ಗಳನ್ನು ಕಲಿತಾ ಹೋಗೋಣ. ಬನ್ನಿ, ವಿಶೇಷವಾಗಿವೆ ಮತ್ತು ಬಹಳ ಇಂಪಾರ್ಟೆಂಟ್ ಸ್ಪೋಕನ್ ಇಂಗ್ಲೀಷಿಗೆ. ಇಂಟ್ರಡ್ಯೂಸ್ ಅಂತ V1 ಇಂಟ್ರಡ್ಯೂಸ್ಡ್, ಇಂಟ್ರಡ್ಯೂಸಿಂಗ್ ಅಂದರೆ ಪರಿಚಯ ಮಾಡು ಅಂತ ಅರ್ಥ. ಇಂಟ್ರಡ್ಯೂಸ್ಡ್, ಇಂಟ್ರಡ್ಯೂಸಿಂಗ್ ಅಂಥೇಳಿ ನಾವು V1 V2 V3 ಅನ್ನು ನೋಡ್ತೀವಿ. V1 V2 3 V1 ಪ್ಲಸ್ ING ಕನ್ನಡ ಮೀನಿಂಗ್ ಅನ್ನು ನೋಡ್ತೀವಿ. ಕನ್ನಡ ಮೀನಿಂಗ್ ಜೊತೆಗೆ ಕನ್ನಡ ಮೀನಿಂಗ್ ಅನ್ನ ನೋಡ್ತಾ ಹೋಗೋಣ. ಇಂಟ್ರಡ್ಯೂಸಿಂಗ್ ಅಂತ ಆಯ್ತು. ಓಕೆ, ಇನ್ವೆಂಟ್ ಅಂದ್ರೆ ಹೊಸದನ್ನು ಆವಿಷ್ಕಾರ ಮಾಡು. ಇನ್ವೆಂಟೆಡ್, ಇನ್ವೆಂಟಿಂಗ್ ಅಂತೇಳಿ ಅರ್ಥ ಆಗುತ್ತೆ. ಜಾಯಿನ್ ಅಂದರೆ ಸೇರುವುದು. ಜಾಯ್ನಿಂಗ್ ಸೇರಿಕೊಳ್ಳು ಅಂತ ಅರ್ಥ. ಜಂಪ್ ಅಂದ್ರೇನು? ನೆಗೆಯುವುದು. ಜಂಪ್ಡ್, ಜಂಪಿಂಗ್. ಐ ಜಂಪ್ ಅಂದರೆ ನಾನು ಜಿಗಿಯುತ್ತೇನೆ ಅಂತ ಅರ್ಥ. ಜಸ್ಟಿಫೈ ಅಂದರೆ ನ್ಯಾಯ ಸಮರ್ಥಿಸಿಕೊಳ್ಳುವುದು. ಐ ಜಸ್ಟಿಫೈ ಅಂದರೆ ನಾನು ಸಮರ್ಥಿಸಿಕೊಳ್ಳುತ್ತೇನೆ. ಜಸ್ಟಿಫೈಯಿಂಗ್ ಅಂತೇಳಿ ಅರ್ಥ. ಐ ಕೀಪ್ ಅಂದರೆ ನಾನು ಇಟ್ಟುಕೊಳ್ಳುತ್ತೇನೆ, ಇರಿಸಿಕೊಳ್ಳುತ್ತೇನೆ ಅಂತ ಅರ್ಥ. ಐ ಕೀಪ್ ಪೆನ್, ನಾನು ಈ ಪೆನ್ನನ್ನು ಇಟ್ಕೊಳ್ತೀನಿ ಅಂತ ಅರ್ಥ. ಕೆಪ್ಟ್, ಕೀಪಿಂಗ್. ಕೀಪಿಂಗ್ ಇರಿಸಿಕೊಳ್ಳುವುದು. ಕ್ಲಿಕ್ ಬಟನ್ ಅನ್ನು ಒತ್ತುವುದು. ಕ್ಲಿಕ್ಡ್, ಕ್ಲಿಕ್ಕಿಂಗ್. ಕಿಲ್ ಅಂದ್ರೆ ಕೊಲೆ ಮಾಡು. ಕಿಲ್ಡ್, ಕಿಲ್ಲಿಂಗ್. ಕಿಸ್ ಮುತ್ತು ಕೊಡು. ಕಿಸ್ಡ್, ಕಿಸ್ಸಿಂಗ್. ನಾಕ್ ಅಂದ್ರೆ ಬಾಗಿಲನ್ನ ಹೊಡಿತಕ್ಕಂಥದ್ದು. ಬಾಗಿಲು ಮುಚ್ಚಿರ್ತಾರ, ಹೊರಗಿನಿಂದ ಬಂದವರು ಬಾಗಿಲನ್ನ ಬಾರಿಸ್ತಾರಲ್ಲ, ಅದಕ್ಕೆ ನಾಕಿಂಗ್ ಅಂತ ಕರಿತೀವಿ. ನಾಕ್ಡ್, ನಾಕಿಂಗ್ ಅಂತ. ನೋ ಅಂತಂದ್ರೆ ತಿಳಿದುಕೊಳ್ಳುವುದು. KNOW, ನೋ, ನ್ಯೂ, ನೋನ್, ನೋವಿಂಗ್. ನೋಯಿಂಗ್ ಗೊತ್ತು ಅಂತ, ತಿಳ್ಕೊಳ್ಳೋದು ಅಂತ ಅರ್ಥ. ಇಷ್ಟು ಇವತ್ತಿನ ಒಂದು ವರ್ಬ್ಗಳು. ಮತ್ತೆ ನೀವು ಹೊಸದಾಗಿರ್ತಕ್ಕಂಥ ವರ್ಬ್ಗಳಿಗಾಗಿ ವೇಟ್ ಮಾಡಿ. ಮತ್ತೆ ಹೊಸದೊಂದು ವಿಡಿಯೋದಲ್ಲಿ ಸಿಗೋಣ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ಹ್ಯಾವ್ ಎ ನೈಸ್ ಲರ್ನಿಂಗ್.